ಎಷ್ಟು ಚಂದ ಆಗ್ಬಿಟ್ಟೈತಿ. ಹಾಯ್, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಏನು ತೋರಿಸ್ತಾ ಇದ್ದಲ್ಲ ಇವಳು ಅಂತ, ನಮ್ಮ ರೋಡಲ್ಲಿ ಮಾವಿನ ಗಿಡ ಇತ್ತು. ಅದು ಮಾವಿನಕಾಯಿ ತುಂಬ ಬಿಟ್ಟಿತ್ತು. ನಾನು ಆ ರೋಡಲ್ಲಿ ಹೋಗ್ತಾ ಇರುವಾಗಾದರೆ ಇದು ಒಂದು ವಿಡಿಯೋ ನನಗೆ ಇಷ್ಟ ಆಯಿತು, ಮಾಡ್ಕೊಳ್ಳೋಣ ಅಂತ. ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಮಾವಿನಕಾಯಿ ಅಂತ ನೋಡಿ, ಖುಷಿ ಆಗೋಯ್ತು ಅದನ್ನು ನೋಡಿ. ನನಗೂ ತುಂಬಾ ಇಷ್ಟ ಆಯಿತು. ಯಾರಾದ್ರೂ ಹಿಡ್ಕೊಂಡು ಹೊಡೆದ್ರೆ ಮತ್ತು ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಕಲ್ಲು ಹೊಡಿಯೋಣ ಅಂದರೆ ಹಿಡ್ಕೊಂಡು ಯಾರಾದರೂ ಅಟ್ಟಿಸ್ಕೊಂಡು ಬರ್ತಾರೆ ಅಂತ ಇದ್ದೆ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಏನು ತೋರಿಸ್ತಾ ಇದ್ದಲ್ಲ ಇವಳು ಅಂತ ಅಂದ್ಕೊಂಡ್ರಾ. ನಾನು ಅದೇ ಮೊನ್ನೆ ಹೇಳಿದ್ನಲ್ವಾ, ನನಗೆ ಜೋಳದ ರೊಟ್ಟಿ ತಿನ್ನಬೇಕಂತ ಅನ್ನಿಸ್ದಾಗ ನಮ್ಮ ಅತ್ತೆ ಮಗಳ ಮನೆಗೆ ಹೋಗಿದ್ನಿ ಅಂತ, ಅವಳು ಒಂದು ಸ್ವಲ್ಪ ಜೋಳದ ಹಿಟ್ಟು ಕೊಟ್ಟಿದ್ಲು ನನಗೆ ಬರುವಾಗ. ಅದನ್ನು ತೊಗೊಂಬಂದು ನಮ್ಮ ಮನೆಯಲ್ಲಿ ನಾನೇ ಜೋಳದ ರೊಟ್ಟಿ ಮಾಡೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ. ಇದರಲ್ಲಿ ಏನಂದರೆ ಇಂಪಾರ್ಟೆಂಟ್, ಹಿಟ್ಟು ಕಲಸೋದು. ಜಿಗಿ ಹಾಕ್ಕೊಂಡು ಬಿಸಿನೀರು ಇಟ್ಕೊಂಡು ಕಾಸ್ಕೊಂಡು ಹಾಕ್ಕೊಂಡು ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಮಾತ್ರ ನೀಟಾಗಿ ಜೋಳದ ರೊಟ್ಟಿ ತಟ್ಟಕ್ಕೆ ಬರುತ್ತೆ. ಇಲ್ಲಾಂದರೆ ತಟ್ಟಕ್ಕೆ ಬರಲ್ಲ, ಎಲ್ಲ ಕಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಹಿಟ್ಟು ನೀವು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಮೆತ್ತನ ರೊಟ್ಟಿಗಂತೂ ಜಾಸ್ತಿ ಬಿಸಿನೀರನ್ನು ಚೆನ್ನಾಗಿ ಮರಳಿಸ್ಬಿಟ್ಟು ಹಿಟ್ಟಿಗೆ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡ್ರೆ ಸಾಫ್ಟಾಗಿ ಜೋಳದ ರೊಟ್ಟಿ ಬರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಶ್ರೀದೇವಿ ಏನಾದರೂ ವಿಡಿಯೋದಲ್ಲಿ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಬೆಲ್ ಬಟನ್ ಪ್ರೆಸ್ ಮಾಡಿ ತಪ್ಪದೆ. ರೊಟ್ಟಿ ತಟ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗೆಲ್ಲ ಊರ ಕಡೆ ಎಲ್ಲರೂ ಲಟ್ಟಣಿಕೆ ತಗೊಂಡು ಲಟ್ಸೋದು ಕಲ್ತಿದ್ದಾರೆ. ಓಕೆ, ಅದರಲ್ಲಿ ತಟ್ಟಿದ್ದು ಟೇಸ್ಟೇ ಬೇರೆ ಇರುತ್ತೆ, ಲಟ್ಟಣಿಕೆ ತಗೊಂಡು ತೀಡಿರೋ ಟೇಸ್ಟೇ ಬೇರೆ ಇರುತ್ತೆ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಅದಕ್ಕೆ ತುಂಬ ಜಿಗಿ ಹಾಕ್ಕೊಂಡು ಲಟ್ಟಿಸ್ಕೊಂಡು ತೀವಿ ತೆಳುವು ಆಗುತ್ತೆ. ಓಕೆ, ಈ ಥರ ತಟ್ಟಿದಷ್ಟು ಟೇಸ್ಟ್ ಇರಲ್ಲ. ಈ ಥರ ತಟ್ಟಿ ನಾವೇ ಕೈಯಿಂದ ತಟ್ಟಿರೋ ರೊಟ್ಟಿಗೂ ಲಟ್ಟಣಿಕೆ ತಗೊಂಡು ಲಟ್ಟಿಸಿರೋ ರೊಟ್ಟಿಗೆ ತುಂಬ ವ್ಯತ್ಯಾಸ ಇರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ತಟ್ತಾ ಇದ್ದೀನಿ ಇವ್ರದ್ದು ಮನೆಯಲ್ಲಿ. ಅವ್ರಿಗೂ ರೊಟ್ಟಿ ಕೊಟ್ಟೆ. ತುಂಬ ದಿನ ಆಗೋಗಿತ್ತು ರೊಟ್ಟಿ ಮಾಡಲಾರ್ದೆ ಅಂತ ಇದ್ದರು. ಅವಾಗ ಮಾಡಿಕೊಡ್ತಿದ್ದೆ ಊರಿಂದ ಇರ್ತದೆ. ಈ ಸರಿ ತಗೊಂಡೋಗಿರಲಿಲ್ಲ, ಅದಕ್ಕೋಸ್ಕರ ರೊಟ್ಟಿನೂ ಮಾಡಿರಲಿಲ್ಲ. ನಾನು ಮಾಡಿಕೊಟ್ಟೆ. ಸಿಹಿ ಬದ್ನೆಕಾಯಿ ಪಲ್ಯನೂ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ರೊಟ್ಟಿ ತಿಂದಾಗ. ಖುಷಿನೂ ಆಯಿತು ಅವ್ರಿಗೆ. ಇದು ಮಧ್ಯಾಹ್ನ ಟೈಮ್ ಮಾಡ್ಕೊಂಡಿರೋದು. ಎಲ್ಲ ಕೆಲಸ ಮುಗಿದ್ಮೇಲೆ ರೊಟ್ಟಿ ಮಾತ್ರ ಇತ್ತು. ಆವಾಗ ವೀಡಿಯೋ ಮಾಡ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಜೋಳದ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ. ಇದಕ್ಕೊಂದು ಮೆಥಡ್ ಇರುತ್ತೆ ರೀ. ಹಿಟ್ಟು ಕಲಸೋದ್ರಾಯ್ತು, ತವ ಮೇಲೆ ಹಾಕಿ ಬೆನ್ಸೋದ್ರಲ್ಲಿನೂ ಇರುತ್ತೆ. ಓಕೆ, ಈ ಥರ ನೀರು ಯಾಕೆ ಹಚ್ತಾರೆ ಅಂತ, ನನಗೆ ಹಿಟ್ಟಿರುತ್ತಲ್ವ ಅದು ಇನ್ಸೈಡ್ದು ಹೊರಟಾಗುತ್ತಂತೆ. ಈ ಥರ ನೀರು ಹಚ್ಕೋತಾರೆ. ಆಮೇಲೆ ನೀರು ಹಚ್ಕೊಂಡಾದ್ಮೇಲೆ ರೊಟ್ಟಿ ತಿರುಗಾಕ್ತಾರೆ, ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಕ್ಯಾಮ್ರಾ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡು ಮಾಡ್ತಾ ಇರ್ತೀನಿ. ಹೇಳಿದ್ದೀನಿ ಅಲ್ವಾ, ಕೆಲವು ಲಾಗಲ್ಲಿ ನಾನು ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಾ ಇರೋದು. ಅಲ್ಲಿ ನನಗೆ ಫ್ರೀ ಇದ್ದಾಗ ಮಾತ್ರ ವೀಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗೋದು. ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನೋಡಿ, ಈ ಥರ ತಟ್ತಾ ಇರ್ತೀನಿ. ಕೆಲವರೆಲ್ಲ ತುಂಬ ಬಡಿತಾರೆ. ನಾನಿದು ಸ್ವಲ್ಪ ರೊಟ್ಟಿನೇ ಅಷ್ಟೇ, ಒಂದು 10 ರೊಟ್ಟಿ ಮಾಡಿರೋದು ಅಷ್ಟೇ, ಜಾಸ್ತಿ ಮಾಡಿಲ್ಲ. ಒಬ್ಬೊಬ್ರು 25 ರೊಟ್ಟಿ 50 ರೊಟ್ಟಿ ಹೊರಗಡೆ ಎಲ್ಲ ಮಾಡ್ತಾರೆ. ನನಗೆ ಅಷ್ಟಾಗಲ್ಲ. ಬಿಸಿ ಬಿಸಿದೊಂದು 10 ರೊಟ್ಟಿ ಮಾಡಿಕೊಡು ಅಂದರೆ ಮಾಡಿಕೊಡ್ಬೋದು. ಮೆತ್ತಗೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಂಪನಿ ಮಾಡಬೇಕು. ತೆಳು ಮಾಡಿದರೆ ಅಷ್ಟು ತೆಳು ರೊಟ್ಟಿ ಸಾಫ್ಟಾಗಿರೋದು ಅಂತ. ಈ ಥರ ರೊಟ್ಟಿ ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ. ಏನು ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಅಂತ ಅಂದ್ಕೋಬೋದು. ಅದೇ ಹೇಳಿದ್ನಲ್ವ ಒಂದು ಲಾಗಲ್ಲಿ,
ಎಲ್ಲರನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಇರೋದಂದ್ರೇನು ಕಷ್ಟನೇ, ಏನೂ ಮಾಡೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ಆಗಿರುತ್ತೆ. ದುಡಿಲೇಬೇಕು, ತಿನ್ನಲೇಬೇಕಲ್ವ. ಇಲ್ಲೇನು ಪರವಾಗಿಲ್ಲ, ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಆದರೆ ಮಗುನೊಂದು ಊರಲ್ಲಿ ಬಿಟ್ಟು ಬಂದಿರಿದ್ದೀನಿ ಅಮ್ಮ ಹತ್ರ. ಇವಾಗ ಬೇರೆ ಬೇಸಿಗೆ ರಜೆ. ಮೊನ್ನೆ ಆ ಟೈಮಲ್ಲಿ ಮಗುನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ತಾಯಿ ತಂದೆಗಳು. ಯಾಕಂದರೆ ನಾನು ಅಲ್ಲಿಲ್ಲ, ಅದು ಒಂದು ಇವಾಗ ತುಂಬ ಹೆದರಿಕೆ ಆಗ್ತಾಯಿದೆ. ಯಾಕೆ ಈ ವಿಷಯನೇ ಹೇಳ್ತಾ ಇದ್ದಾಳೆ ಅಂದರೆ, ಮೊನ್ನೆ ಕೊಳಬಾಯಲ್ಲಿ ನೋಡಿ ಹುಡುಗ ಬಿದ್ದುಬಿಡ್ಬೇಕಾಯ್ತು ಅಂತ. ಹಳ್ಳಿ ಕಡೆ ಎಲ್ಲ ಆ ಥರ ಏನು ಸೇಫ್ಟಿ ಜಾಸ್ತಿ ಇರಲ್ಲ, ಬಾವಿಗಳು ಇರ್ತವೆ, ಹಂಗೆ ಆಟಾಡೋಕೆ ಹೋಗ್ತವೆ. ಫುಲ್ ಇವಾಗ ಬೇಸಿಗೆ ಇರೋದ್ರಿಂದ ಫುಲ್ ಮಕ್ಕಳು ಡಬ್ಬ ಕಟ್ಕೊಂಡು ಬಾಯಲ್ಲಿ ಜಿಗ್ದು ಆಟ ಆಡ್ತಿರ್ತವೆ. ಯಾವುದಾದ್ರೂ ಮಗು ಮೇಲಿಂದೆ ನೋಡ್ತಾ ಇದ್ದರೆ ಕೆಳಗಡೆ ಅದಕ್ಕೆ ಗಮನ ಯಾರು ಕೊಡಲ್ಲ. ಫಸ್ಟ್ ಆಫ್ ಆಲು ಏನು ಮಾಡ್ತವೆ ಅಂದರೆ, ಒಂದಕ್ಕೊಂದು ಆಟ ಆಡ್ತಾರೆ, ಹಾಗಾದರೆ ಈಜು ಬರಲಿ ಬಿಡಲಿ ತಳ್ಳಿಬಿಡ್ತವೆ. ಅದೊಂದು ಭಯ ವಿಚಾರ ಊರ ಕಡೆ. ಅಮ್ಮಂಗೆ ಹೇಳ್ತಾ ಇರ್ತೀನಿ ನೋಡ್ಕೋ ಅಂತ. ಎಲ್ಲನೂ ಎಷ್ಟಕ್ಕಾದ್ರೂ ಕಡಿಮೆನೇ, ಯಾಕಂದರೆ ಮಕ್ಕಳಲ್ವ ಆಟ ಆಡೋಕೆ ಹೋಗೇ ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ ಆ ಸಿಚುವೇಶನ್ಯಾಗ. ಅವ್ರಿಗೇನು ನಾವು ಹೇಳೋಷ್ಟು ಹೇಳಿರ್ತೀವಿ, ಅವ್ರು ನೋಡ್ಕೊಳ್ಳೋಷ್ಟು ನೋಡ್ಕೊಂಡಿರ್ತಾರೆ. ಇವ್ರು ಮಾಡೋ ತಪ್ಪಿಗೆ ಪಾಪ ನಮ್ಮಮ್ಮನವ್ರಿಗೆ ನಾನು ಬೈಬೇಕಾಗತ್ತೆ. ತುಂಬಾ ಹೊರಗಡೆ ಬಿಸಿಲಲ್ಲಿ ತಿರುಗ್ತಾನಂತೆ ಇವಾಗ. ಅದನ್ನು ಕೇಳಿಬಿಟ್ಟು ನನಗೂ ಹತ್ರ ಭಯ ಆಗ್ತಿರುತ್ತೆ. ಇಲ್ಲಿ ಕರ್ಕೊಂಬಂದು ಇಟ್ಕೋಬೇಕಂದ್ರೆ ನಾನು ಒಬ್ಬರು ಮನೆಗೆ ಕೆಲಸ ಮಾಡ್ತಾ ಇರೋದು, ನಾನು ಹೋಗ್ತಾನೇ ಇರ್ತೀನಿ, ಅದು ಆಗಲ್ಲ. ಯಾಕೆ ಈ ಮಧ್ಯೆ ಇದನ್ನು ಯಾಕೆ ಹೇಳ್ತಾ ಇದ್ದಾಳೆ ಅಂದರೆ, ನಾನು ಕೆಲವು ಲಾಗಲ್ಲಿ ಹೇಳಿದ್ದೀನಿ, ನಾನು ಎಲ್ಲನೂ ಬಿಟ್ಟು ಊರಲ್ಲಿ ಬಿಟ್ಬಿಟ್ಟು ಬಂದು ಇಲ್ಲಿ ಅಡುಗೆ ಮಾಡೋಕ್ಕೆ ಇದ್ದೀನಿ ಒಬ್ಬರು ಮನೆಯಲ್ಲಿ ಅಂತ. ಬಡತನ ಅನ್ನೋದೊಂದು ಕ್ರೂರಿ ಕಣ್ರಿ. ಹೊಟ್ಟೆ ತುಂಬಿಸ್ಕೋಬೇಕಂತ ಎಲ್ಲಿಂದೋ ಎಲ್ಲಿಗೆ ಬರಬೇಕು, ದುಡಿಬೇಕು, ತಿನ್ನಬೇಕು, ಎಲ್ಲರಿಂದನೂ ದೂರ ಇರಬೇಕು. ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ನೀವು ನನ್ನ ಫ್ರೆಂಡ್ಸು ಅಂತ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿರ್ತೀರಲ್ವ, ನನ್ನ ವೀಡಿಯೋ ನೋಡ್ತಿರ್ತೀರಲ್ವ, ನನ್ನ ಕಷ್ಟ ಸ್ವಲ್ಪ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಈ ಮಧ್ಯೆ ಇದನ್ನು ಯಾಕೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೋಬೋದು. ಏನೋ ನಿಮ್ಮ ಹತ್ರ ಏನೋ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಅರ್ಧಂಬರ್ಧ ವಿಷಯ ಹೇಳಿದ್ರೂ ಕೆಲವು ಅರ್ಥನೇ ಆಗಲ್ಲ. ಕೆಲವು ಲಾಗಲ್ಲೆಲ್ಲ ಹೇಳಿದ್ದೀನಿ ನಾನು. ಆದರೆ ಇದ್ರ ಮಧ್ಯೆ ಇದು ಒಂದು ವಿಡಿಯೋನ ಎಲ್ಲರ ಹತ್ರ ಶೇರ್ ಮಾಡ್ತಾ ಇರೋದ್ರ ಖುಷಿ ಇದೆ. ನೋಡಿ ಫ್ರೆಂಡ್ಸ್, ಈಗೆಲ್ಲ ತಟ್ಟಿಬಿಟ್ಟು ರೊಟ್ಟಿ ಬೇಯಿಸ್ತಾ ಇದ್ದೀನಿ. ನಾನು ಎಲ್ಲ ಥರದಿಂದ ಅಡುಗೆ ಮಾಡ್ತೀನಿ ಇವ್ರ ಮನೆಯಲ್ಲಿ. ಯಾವಾಗ ಏನೇನು ಟೈಮ್ ಸಿಗುತ್ತೋ ಆವಾಗ ಮಾತ್ರ ವೀಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ. ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಅರ್ಜೆಂಟ್ ಇರುತ್ತೆ, ತಿಂಡಿ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಆಲ್ರೆಡಿ ಹೇಳಿದ್ದೀನಿ, ನಾವು ಇಬ್ಬರು ಇರೋದ್ರಿಂದ. ಈ ವಾರದಿಂದ ಭಟ್ರು ಸ್ವಲ್ಪ ಊರಿಗೆ ಹೋಗಿದ್ದಾರೆ, ಎಲ್ಲ ಕೆಲಸ ನನ್ನದೇ ಇರುತ್ತೆ. ನೋಡೋಣ, ಆದಷ್ಟು ಪ್ರಯತ್ನ ಪಡಿ ಇನ್ನೂ ನಿಮ್ಮ ಹತ್ರ ನಾನೆಲ್ಲ ಯಾವ ಥರ ಅಡುಗೆ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಪ್ಲೀಸ್ 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 ಪ್ಲೀಸ್. ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮೂಲಕ ಹೇಳ್ಬೋದು. ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಬೆಲ್ ಬಟನ್ ಬ್ರಷ್ ಮಾಡಿ ನನ್ನ ವೀಡಿಯೋ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ನಾವು ನಮ್ಮ ಊರು ಬಂದು ರಾಯಚೂರು ಹತ್ರ ಮಸ್ಕಿ ತಾಲೂಕು, ಅಲ್ಲಿ ಒಂದು ಪುಟ್ಟ ಹಳ್ಳಿಯಿಂದ ಬೆಂಗಳೂರಿಗೆ ಲೈಫ್ ಕಟ್ಕೊಳಕ್ಕೆ ಬಂದಿದ್ದೀನಿ. ಅಂದರೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅಂತ. ಇರೋದು ಒಂದು ಮಗನಿಗೆ ಭವಿಷ್ಯ ಕೊಡಬೇಕು ಅಲ್ವಾ, ಭವಿಷ್ಯದಲ್ಲಿ ರೂಪಿಸ್ಬೇಕಲ್ವ. ಅವನಿಗೆ ಸ್ಕೂಲ್ಗೆ ಅದಕ್ಕೆ ಇದಕ್ಕೆ ದುಡ್ಡು ಬೇಕಾಗುತ್ತೆ. ಊರ ಕಡೆ ಇದ್ದರೆ ನನಗೆ ದುಡಿಯೋಕ್ಕಾಗಲ್ಲ, ನಾನು ಹ್ಯಾಂಡಿಕ್ಯಾಪ್ಟು,
ಬೇರೆ ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಪರಿಸ್ಥಿತಿ ಏನು ಇವಳು ಈ ಥರ ಎಲ್ಲ ನೋಡೋಕ್ಕೆ ಹಿಂಗಿದ್ದಾಳೆ, ಎಲ್ಲ ಕೆಲಸ ಮಾಡ್ತಾಳೆ, ಏನು ಹ್ಯಾಂಡಿಕ್ಯಾಪ್ಟ್ ಅಂತಿದ್ದಾಳೆ ಅಂತ ಅನ್ಕೋಬೋದು. ನಾನು ಇನ್ನೊಂದು ಲಾಗಲ್ಲಿ ಪರ್ಫೆಕ್ಟಾಗಿ ಹೇಳ್ತೀನಿ ನಾನು ಯಾವ ಥರ ಹ್ಯಾಂಡಿಕ್ಯಾಪ್ಟ್ ಅಂತ. ನೋಡಿ ಏನು ಇವಳೇ ತಟ್ಟದೇ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೋದು. ಇದು ಒಂದೇ ವಿಡಿಯೋ ಇತ್ತು ನನ್ನ ಹತ್ರ, ಬೇರೆದು ಯಾವುದೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಫುಲ್ ತೋರಿಸ್ತಾ ಇದ್ದೀನಿ, ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬೆಳೆಸೋದು ಅಂತ. ಇನ್ನು ಯಾವ ಥರ ವಿಡಿಯೋದಲ್ಲಿ ಏನೆಲ್ಲ ಶೇರ್ ಮಾಡ್ಬೋದು, ಯಾವ ಥರ ಎಡಿಟ್ ಮಾಡ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ನನ್ನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳ್ಬೋದು. ಪ್ಲೀಸ್ ಎಲ್ಲರ ಹತ್ರ ಮತ್ತೆ ಒಂದು ಸಾರಿ ಕೇಳ್ತಾ ಇದ್ದೀನಿ, ಶ್ರೀ ಜಗತ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟೇ ಬರುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಡೀ ದಾರಿಗೆಲ್ಲ ಇದರಲ್ಲಿ ಕಷ್ಟ ಇಲ್ಲ ಅಂತ ಹೇಳಲ್ಲ ನಾನು. ಎಲ್ಲರಿಗೂ ಕಷ್ಟ ಅವ್ರವ್ರದ್ದೇ ಆದಂಥ ಒಂದು ಕಷ್ಟಗಳು ಇದ್ದೇ ಇರುತ್ತೆ. ನಮ್ಮದು ಒಂದು ಸ್ವಲ್ಪ ದೇವರು ಜಾಸ್ತಿನೇ ಕೊಟ್ಬಿಟ್ಟಿದ್ದಾನೆ ಅಂತ ಅನ್ಕೋಬೋದು. ಕರೆಕ್ಟಾಗಿ ಬೆಳೆದು ನಿಂತ್ಕೊಂಡು ಈಗ 14-15 ವರ್ಷಕ್ಕೆ ನನಗೊಂದು ಆಕ್ಸಿಡೆಂಟ್ ಆಗುತ್ತೆ. ಆ ಟೈಮಲ್ಲಿ ನನಗೆ ಕಾಲು ಕಟ್ಟಾಗಿ 3 ಬೆರಳು ಕಟ್ಟಾಗುತ್ತೆ. ಅದು ಹೇಗೆ ಯಾಕೆ ಈ ವಿಷಯದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ಒಂದು ಲಾಗಲ್ಲಿ ನನ್ನದು ಹೇಳ್ಕೊಂಡಿದ್ದೆ. ಹೊಸ್ದಾಗಿ ವ್ಯೂಸರಿಗೆಲ್ಲ ನಮ್ಮದು ಗೊತ್ತಿರಲ್ವಲ್ಲ, ಅದಕ್ಕೆ ಮತ್ತೆ ಒಂದು ಸಾರಿ ಶೇರ್ ಮಾಡ್ಕೋತಾ ಇದ್ದೀನಿ. ಏನು ಇಲ್ಲಿಗೆ ಬಂದಿದ್ದಾಳೆ, ಏನೋ ಒಬ್ಬರು ಮನೇಲೇ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೋದು. ಊರಲ್ಲಿ ಯಾಕೆ ಇವಳಿಗೆ ಕೆಲಸ ಮಾಡೋಕ್ಕಾಗಿಲ್ಲ ಅಂತಿರಲ್ಲ, ನನಗೆ ಹ್ಯಾಂಡಿಕ್ಯಾಪ್ಟ್ ಇರೋದ್ರಿಂದ ಊರ ಕಡೆ ಹೊಲದಲ್ಲಿ ಜಮೀನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು. ಇಲ್ಲಿಗೆ ಬಂದು ಅಡುಗೆ ಕೆಲಸ ಮಾಡಿಕೊಂಡು ಚೆನ್ನಾಗೇ ಇದ್ದೀನಿ, ಇಲ್ಲ ಅಂತ ಹೇಳಲ್ಲ. ಊಟ ತಿಂಡಿ ಎಲ್ಲ ಇದ್ದಕ್ಕೂ ನೆಮ್ಮದಿ ಇದೆ. ಎಲ್ಲ ಫ್ಯಾಮ್ಲಿನ ಬಿಟ್ಟು ದೂರ ಇದ್ದೀವಿ ಅನ್ನೋದೊಂದು ಬೇಜಾರು ವಿಷಯ. ಪರಿಸ್ಥಿತಿ ಕೆಟ್ಟು ನಿಂತಿರುವಾಗ ಎಲ್ಲನೂ ಬಿಟ್ಟು ದೂರ ಇರೋದು ಅದೊಂಥರ ವಾಸನೆ. ಹೇಗೆ ಹೇಳ್ಕೋಬೇಕು, ಏನು ಹೇಳ್ಕೋಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ ಇದನ್ನು ಅರ್ಧಂಬರ್ಧ ವಿಷಯ ಶೇರ್ ಮಾಡ್ತಾಳಂತಲೂ ಅನ್ಕೋಬೋದು. ನನಗೇನೋ ಎಲ್ಲ ವಿಷಯ ಹೇಳಬೇಕು ಅಂತ ಅನಿಸುತ್ತೆ, ಆದರೆ ಬಟ್ ಯಾವ ಥರ ಶೇರ್ ಮಾಡಬೇಕು ಅಂತ ಗೊತ್ತಾಗಲ್ಲ. ನೋಡಿ ಫ್ರೆಂಡ್ಸ್, ಒಂದು 10 ರೊಟ್ಟಿ ತಟ್ತಾ ಇದ್ದೀನಿ, ಇನ್ನೂ ತಟ್ತಾನೇ ಇದ್ದೀನಿ. ಕೈಲಿ ತಟ್ಟುವಾಗ ಸ್ವಲ್ಪ ಲೇಟಾಗೇ ಆಗುತ್ತೆ.